ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನಪ್ಪ ತಿಳ್ಕೊಳ್ಳೋಣ ಅಂತ ಅಂದರೆ, ಕನ್ನಡ ಎಕ್ಸಾಮ್ ಪೇಪರ್ಗೆ ಅತಿ ಮುಖ್ಯವಾಗಿರುವಂತಹ ಒಂದು ಟಾಪಿಕ್ ಇದು ಒಂದು ಕೂಡ. ಸೊ ನೀವು ಕಂಪಲ್ಸರಿ ಕನ್ನಡ ಪೇಪರ್ಗಾದರೂ ತೊಗೊಳ್ಳಿ ಅಥವಾ ಕಮ್ಯುನಿಕೇಷನ್ ಪೇಪರ್ಗಾದರೂ ತೊಗೊಳ್ಳಿ, ಈ ಟಾಪಿಕ್ ಮೇಲೆ ಕಂಪಲ್ಸರಿ 100%ಗೆ 100% 1 ಮಾರ್ಕ್ಸ್ಗಂತೂ ಕ್ವಶನ್ ಬಂದೇ ಬರುತ್ತೆ, ಒಂದಿಲ್ಲ 2 ಮಾರ್ಕ್ಸ್ಗೆ. ಸೊ ಯಾವುದಪ್ಪ ಅದು ಟಾಪಿಕ್ ಅಂತ ನೀವು ಈಗಾಗಲೇ ಟೆಂಪ್ಲೇಟ್ನ ನೋಡಿಕೊಂಡು ತಮ್ಮನೇಲಿ ನೋಡ್ಕೊಂಡು ತಿಳ್ಕೊಂಡಿದ್ದೀರಾ. ಸೊ ಸಂಧಿ ಪ್ರಕರಣ, ಕನ್ನಡದ ಸಂಧಿಗಳ ಬಗ್ಗೆ ನಾವು ಇವತ್ತು ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ನಾನು ಇವತ್ತು ಇದ್ರ ಬಗ್ಗೆ ನಾನು ಓದಿದ್ದೆ, ಸೊ ಅದನ್ನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈ ಒಂದು ಕಂಪ್ಲೀಟ್ PDF ನೋಟ್ಸ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಬೇಕು ಅಂತ ಅಂದರೆ ಈ ಒಂದು ನೋಟ್ಸು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ. ಸೊ ಅದನ್ನು ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಿಮಗೆ PDO ಮತ್ತು ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿಗೆ ಬೇಕಾಗಿರುವಂಥ ನೋಟ್ಸು PDFs ಪ್ರತಿಯೊಂದು ಕೂಡ ನಾನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೆಲ್ಲ ಬೇಗ ಜಾಯ್ನ್ ಆಗಿ ಫ್ರೆಂಡ್ಸ್, ಆದಷ್ಟು ಬೇಗ PDF ಎಲ್ಲ ನಿಮಗೆ ಸಿಗುತ್ತೆ. ಈ ಒಂದು PDF ಬೇಕು ಅಂದರೂ ಕೂಡ ನಿಮಗೆ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕನ್ನಡ ಸಂಧಿಗಳು ಯಾವುದಿದೆ ಪ್ರತಿಯೊಂದು ಉದಾಹರಣೆ ಸಹಿತ ತಿಳ್ಕೊಳ್ಳೋಣ. ಸೊ ಅರ್ಥ ಆದರೆ ಮಾತ್ರ ಈ ವಿಡಿಯೋಗೊಂದು ಲೈಕ್ ಮಾಡಿ, ಅರ್ಥ ಆಗಿಲ್ವಾ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ, ಬನ್ನಿ ಈಗ ನಾವು ತಿಳ್ಕೊಳ್ಳೋಣ ಸಂಧಿಗಳ ಬಗ್ಗೆ. ಸೊ ಫಸ್ಟು ಸಂಧಿಗಳು. ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿಯಾಗಿ ಹೇಳುವುದಿಲ್ಲ. ಊರು ಎಂಬೆರಡು ಶಬ್ದಗಳನ್ನು ಊರು ಎಂದು ಕೂಡಿಸಿಯೇ ಮಾತನಾಡುತ್ತೇವೆ. ಅವನು ಪ್ಲಸ್ ಅಲ್ಲಿ ಎಂಬೆರಡು ಶಬ್ದ ರೂಪಗಳನ್ನು ಅವನಲ್ಲಿ ಎಂದು ಕೂಡಿಸಿ ಹೇಳುತ್ತವೆ. ಹೌದಲ್ಲ ಫ್ರೆಂಡ್ಸ್, ನಾವು ಊರು ಪ್ಲಸ್ ಊರು ಅಂತೀವ, ಊರು ಅಂತ ಹೇಳ್ತೀವಿ, ಕರೆಕ್ಟಾ? ಅವನಲ್ಲಿ ಅಂತ ಹೇಳ್ತೀವಿ, ಅವನು ಪ್ಲಸ್ ಅಲ್ಲಿ ಅಂತ ಏನಾದರೂ ಹೇಳ್ತೀವ? ಹೇಳಲ್ಲ. ಸೊ ಇದನ್ನು ನಾವು ನಾರ್ಮಲಾಗಿ ಪ್ರತಿದಿನ ನಾವು ಮಾತಾಡಿದ್ರೆ, ಸೊ ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್ಸು. ಪ್ರಕೃತಿ ಪ್ಲಸ್ ಪ್ರತ್ಯಯ ಸೇರಿ ಕೂಡಿಸಿರುವಂಥ ರೂಪ. ಸೊ ಪ್ರಕೃತಿ ಅಂದರೆ ನಾವು ನಾರ್ಮಲಾಗಿ ನೋಡೋ ಡೈಲಿ ಯೂಸ್ ಮಾಡೋ ವರ್ಡ್ಸ್. ಆಡು ಪ್ಲಸ್ ಇಸು, ಆಡಿಸು. ಮರ ಪ್ಲಸ್ ಅನ್ನು, ಮರವನ್ನು. ಇವೆಲ್ಲ ನಾವು ಡೈಲಿ ಮರವನ್ನು ಅಂತ ಅಂತೀವಿ, ಆಡಿಸೋ ಅಂತೀವಿ. ಸೊ ಇವೆಲ್ಲ ನೋಡಿ, ಇದ್ರ ಹಿಂದಿನ 2 ಪದಗಳು ಜೋಡಿಯಾಗಿ ಬಂದಿರೋದು ಅಂತ ನಮಗೆ ಗೊತ್ತಿರಲ್ಲ. ನಾವು ನಾರ್ಮಲಾಗಿ ಮಾತಾಡ್ಬಿಡ್ತೀವಿ ಆಡಿಸು, ಮರವನ್ನು. ಬಟ್ ಮರವನ್ನು ಅಂತ ತೆಗ್ದಾಗ ಅದರಲ್ಲಿ ಪ್ರಕೃತಿ ಮರ ಪ್ಲಸ್ ಅನ್ನು, ಪುಸ್ತಕದಿಂದ ಅಂತ ನಾವು ಡೈರೆಕ್ಟಾಗಿ ಹೇಳ್ತೀವಿ. ಬಟ್ ಅದರಲ್ಲಿ ನಾವು ಬಿಡಿಸ್ಬಾರ್ದಾಗ ಪುಸ್ತಕ ಪ್ಲಸ್ ಇಂದ. ಸೊ ಈ ರೀತಿ ಪದಗಳು ಸೇಮ್ ಅದೇ ಥರ. ಈಗ ನಾವು ಪ್ರಕೃತಿ ಮತ್ತು ಪ್ರತ್ಯಯ ನೋಡಿದ್ವಲ್ಲ, ಈಗ ಪದ ಪ್ಲಸ್ ಪದ ಕೂಡಿಸಿದ್ದಾರೆ ಅವನು ಕೂಡ ಯಾವ ರೀತಿ ಬರ್ತವೆ? ಅವನ ಪ್ಲಸ್ ಅಂಗಡಿ, ಅವನ ಅಂಗಡಿ, ಅವನ ಅಂಗಡಿ ಹತ್ರ ಹೋಗೋ ಅಂತೀವಿ, ಕರೆಕ್ಟಾ? ಇದೆಲ್ಲ ಯಾವ ಸಂಧಿಗೆ ಬರುತ್ತೆ? ಈ ಥರ ಬಂದರೆ ಯಾವ ಸಂಧಿ ಆಗುತ್ತೆ? ಸಂಧಿಲಿ ಯಾವುದು ವಿಧ ಇದು ಎಲ್ಲನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋಣ. ಸೊ ಅಂಟಿಲ್ ಕೊನೆವರೆಗೂ ನೀವು ನೋಡಿ, ಸಂಧಿಗಳು ನಿಮಗೆ ಕಂಪ್ಲೀಟ್ ಯಾವುದೇ ಡೌಟ್ ಇಲ್ಲದಂಗೆ ಈಸಿಯಾಗಿ ಈ ಒಂದು ನೋಟ್ಸಿಂದ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಅವನ ಅಂಗಡಿ, ಅವನಿಗೆ ಪ್ಲಸ್ ಇಲ್ಲ, ಅವನಿಗಿಲ್ಲ. ಹಣ್ಣಿನ ಅಂಗಡಿ, ಹಣ್ಣಿನ ಪ್ಲಸ್ ಅಂಗಡಿ, ಹಣ್ಣಿನ ಅಂಗಡಿ. ಸೊ ಇದನ್ನು ನೋಡಿ, ಕೂಡಿಸಿದ ರೂಪ, ಕೂಡಿಸದ ರೂಪ, ಎರಡೂ ಅರ್ಥದಲ್ಲಿ ಬರೆಯೋದಿಲ್ಲಿ. ಓಕೆನಾ ಫ್ರೆಂಡ್ಸ್, ನೀವು ಇಲ್ಲಿ ತಿಳ್ಕೊತಾ ಇರ್ಬೋದು. ಸೊ ಅಲ್ಲಿಗೆ ಇಷ್ಟೆಲ್ಲ ನಾವು ಎಕ್ಸಾಂಪಲ್ ನೋಡಿದ್ವಲ್ಲ, ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಸಂಧಿ ಎಂದರೆ ಏನು? ಸಂಧಿ ಎಂದರೆ 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದನ್ನು ಸಂಧಿ ಎಂದು ಕರೆಯುವರು. ಏನು ಹೇಳಿ? 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದನ್ನು ಸಂಧಿ ಅಂತ ಕರೀತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು 2 ಅಕ್ಷರಗಳು, ಅವನ ಪ್ಲಸ್ ಅಂಗಡಿ, ಪರಸ್ಪರ ಯಾವುದೇ ಕಾಲ ವಿಳಂಬ ಇಲ್ಲ ಇಲ್ಲಿ. ಇದನ್ನು ನಾವು ಮಾತಾಡಲೇಬೇಕು ಅಲ್ವಾ? ಇದಕ್ಕೇನಾದರೂ ನಾವು ಭೂತಕಾಲ ಭವಿಷ್ಯತ್ ಕಾಲ ಅಂತ ಏನಾದರೂ ಹೇಳ್ತೀವ? ವರ್ತಮಾನ ಕಾಲ ಅಂತ. ಯಾವುದೇ ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳೋದನ್ನ ಸಂಧಿ ಅಂತ ಕರೀತಾರೆ. ಓಕೆನಾ ಫ್ರೆಂಡ್ಸ್? ಸೊ ವ್ಯಂಜನದ ಮುಂದೆ ಸ್ವರವಿರುವುದು ಒಂದು ರೀತಿಯ ಸಂಧಿಯೇ ಆಗಿದೆ. ಅಕ್ಷರಗಳು ಎಡಬಿಡದೆ ಅರ್ಧ ಮಾತ್ರ ಕಾಲ ವ್ಯವಧಾನವಿಲ್ಲದೆ ಸೇರುವಿಕೆಯ ಅಥವಾ ಸಂಧಿಸುವಿಕೆಯ ಸಂಧಿಸಿ ಎನಿಸುವುದು ಸಂಹಿತೆ ಎಂದು ಇದಕ್ಕೆ ಹೆಸರು. ಸಂಹಿತೆ ಅಂತಲೂ ಕರೀತಾರಂತೆ ಫ್ರೆಂಡ್ಸ್. ಸೊ ಇದಾದಮೇಲೆ ಇಲ್ಲೊಂದು ನೆಕ್ಸ್ಟ್ ಲೈನ್ ಆಗಿದೆ. ಪ್ರಕೃತಿ ಪ್ರತ್ಯಯಗಳು ಅಂದರೆ ಉದಾಹರಣೆಗೆ ಮರ, ಹಣ್ಣು, ಇವೆರಡು ಪ್ರಕೃತಿ, ಇವೆರಡು ಮರವನ್ನು ರೂಪದ ನಮ್ಮ ಮೇಲ್ಗಡೆ ನೋಡೋದಿಲ್ಲ ಮರವನ್ನು ಅಂತ ಅಂದ್ಬಿಟ್ಟು. ಸೊ ಇದಾದಮೇಲೆ ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ಎಕ್ಸಾಂಪಲ್ಸ್ನ ಇಲ್ಲಿ ಬಿಡಿಸ್ಕೊಂಡು ಹೋಗಿದ್ದಾರೆ. ಸೊ ನಾವೀಗ ಡೈರೆಕ್ಟ್ ಸಂಧಿಯ ವಿಧಗಳಿಗೆ ಹೋಗೋಣ. ಯಾಕಂದರೆ ಎಕ್ಸಾಮಲ್ಲಿ ಒಂದು ಯಾವುದೋ ಒಂದು
ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವ ಸಂಧಿಗೆ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಸಂಧಿ ವಿಧಗಳು ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಕನ್ನಡ ಎಕ್ಸಾಮ್ಸ್ಗೆ ಆಗಿರಲಿ ಅಥವಾ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಆಗಿರಲಿ, PDO ವಿಲೇಜ್ ಅಕೌಂಟೆಂಟ್ಗೆ ಎಕ್ಸಾಮ್ಸ್ಗೆ ಆಗಿರಲಿ. ಓಕೆನಾ ಫ್ರೆಂಡ್ಸ್, ನಾವು ಡೈರೆಕ್ಟು ಅಲ್ಲಿಗೆ ಹೋಗೋಣ. ಸೊ ಈಗ ಕನ್ನಡ ಸಂಧಿಗಳು ಅಂತ ಬಂದರೆ ಸಂಧಿಗಳಲ್ಲಿ 2 ಥರ ವಿಧ ಇದೆ. ಒಂದು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಸೊ ಅದಾದಮೇಲೆ ಕನ್ನಡ ಸಂಧಿಗಳು ಬಂದು ಫಸ್ಟ್ ಒನ್ನು ಲೋಪಸಂಧಿ. ಲೋಪಸಂಧಿ ಇದು ತುಂಬಾ ಇಂಪಾರ್ಟೆಂಟು. ನಾನು ಇನ್ನು ಮುಂದೆ ಹೇಳುವಂಥ ವಿಧಗಳು ಕನ್ನಡ ಸಂಧಿಗಳು ಯಾವ್ಯಾವುದು ಅಂತ. ಫಸ್ಟ್ ಒನ್ನು ಲೋಪಸಂಧಿ ಅಂತ ಬರುತ್ತೆ ಫ್ರೆಂಡ್ಸ್. ಲೋಪಸಂಧಿ ಅಂತ ಏನಪ್ಪ ಅಂದರೆ ಊರು ಪ್ಲಸ್ ಅಲ್ಲಿ, ಊ ಎಂಬ ಸ್ವರದ ಮುಂದೆ ಆ ಎಂಬ ಸ್ವರ ಬಂದಿದೆ. ಊರಲ್ಲಿ, ಊರಲ್ಲಿ ಇದನ್ನು ಬಿಡಿಸ್ಬಾರ್ದಾಗ ಊರು ಪ್ಲಸ್ ಅಲ್ಲಿ, ಹೂ ಪದದ ಮುಂದೆ ಆ. ಇಲ್ಲಿ ಫಸ್ಟ್ನೇ ಅಕ್ಷರ ನಾವು ತಗೊಂಡ್ರೆ ಊ ಪ್ಲಸ್ ಆ, 2 ಸ್ವರನೇ ಬಂದಿದೆ. ತಿಳ್ಕೊಳ್ಳಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. 2 ಸ್ವರ ಬಂದಿದೆ, ಲೋಪಸಂಧಿ ಆಗಿದೆ. ಓಕೆನಾ, ಊರಲ್ಲಿ. ಸೊ ಇದೇ ಥರ ಉದಾಹರಣೆಗಳು ನಾವು ತಗೊಳ್ಳೋಣ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಮಾತು, ತೂ ಪ್ಲಸ್ ತೂ ಹತ್ರ ಏನಿದೆ ಊ ಬರ್ತಾ ಇದೆ ನೋಡಿ, ಸ್ವರ ಬಂತ. ಪ್ಲಸ್ ಇಲ್ಲ, ಈ ಸ್ವರ ಬಂತ. ಸ್ವರ ಪ್ಲಸ್ ಸ್ವರ ಸೇರಿ ಲೋಪ ಆಗಿದೆ. ಇಲ್ಲಿ ಊಕಾರ ಇಲ್ಲದಂತಾಯಿತು. ಕರೆಕ್ಟಾ, ಊಕಾರ ಇಲ್ಲದಂತಾಯಿತು. ಸೊ ಇದಾದಮೇಲೆ ಆಡು ಪ್ಲಸ್ ಇಸು, ಆಡಿಸು. ಇಲ್ಲೂ ಕೂಡ ಅಷ್ಟೇ, ಊ ಪ್ಲಸ್ ಇ ಉಕಾರ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಬೇರೊಬ್ಬನಲ್ಲಿ ಬೇರೆ ಎ ಬಂದಿದೆ. ಒಬ್ಬ, ಓ ಸ್ವರ ಪ್ಲಸ್ ಸ್ವರ 2 ಸೇರಿ ಲೋಪ ಆಗಿರೋದು ಲೋಪಸಂಧಿ. ಇಷ್ಟೇ ಫ್ರೆಂಡ್ಸ್, ಲೋಪಸಂಧಿ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸ್ವರ ಪ್ಲಸ್ ಸ್ವರ, ಪೂರ್ವದ ಸ್ವರಕ್ಕೆ ಅರ್ಥ ಹಾನಿಯಾಗದಂತಹ ಲೋಪ. ಸೊ ನಾವೀಗ ಡೈರೆಕ್ಟ್ ನಾವಿಲ್ಲಿ ಅದರ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ಬಿಡೋಣ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಅಂತ ಕರೀತಾರೆ. ಕರೆಕ್ಟಾ, ಪೂರ್ವದಲ್ಲಿರುವಂಥ ಪದನ ಅರ್ಥನೇ ಆಗಬಾರ್ದು. ಸೊ ಅದಕ್ಕೆ ಮಾತ್ರ ಅವಾಗ ಸಂಧಿ ಆಗುತ್ತಲ್ಲ, ಸ್ವರ ಪ್ಲಸ್ ಸ್ವರ. ನಾವು ಇಷ್ಟೊತ್ತು ಮೇಲ್ಗಡೆಲ್ಲ ಎಕ್ಸಾಂಪಲ್ ಓದ್ಕೊಬಂದ್ವಲ್ಲ, ಸ್ವರ ಪ್ಲಸ್ ಸ್ವರ ಬಂದಾಗ ಯಾವುದೇ ಒಂದು ಪೂರ್ವದ ಪದಕ್ಕೆ ಹಾನಿ ಮಾಡದೇ ಇರೋವಂಥ ಸಂಧಿ ಆಗುತ್ತಲ್ಲ, ಅದನ್ನೇ ಲೋಪಸಂಧಿ ಅಂತ ಕರೀತಾರೆ. ಓಕೆನಾ, ಎಕ್ಸಾಂಪಲ್ ತುಂಬಾ ಇದೆ. ಊರೂರು, ಬಲ್ಲನೆಂದು. ಸೊ ಅದಾದಮೇಲೆ ಪೋಲ್ ತೊಡೆ, ಕಾಣಲಾಗದ, ಇವನಿಗೆ, ಅವನ, ಏನು, ಜೀವ ತೆತ್ತವರು. ಇದೆಲ್ಲನೂ ಸ್ವರ ಪ್ಲಸ್ ಸ್ವರನೇ ಬಿಡಿಸಿ ಬರೀಬೇಕು. ಸೊ ಮೇಯ್ನ್ ಏನಪ್ಪ ಅಂದರೆ ಈ ಒಂದು ಸಂಧಿಗಳಲ್ಲಿ ನಾವು ಬಿಡಿಸಿ ಬರೆಯೋದನ್ನು ಕಲ್ತಿದ್ರೆ ಫ್ರೆಂಡ್ಸ್ ತುಂಬಾ ಈಸಿ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ. ಸೊ ಸೆಕೆಂಡ್ ಒಂದು ಕನ್ನಡ ಸಂಧಿಗಳಲ್ಲಿ ವಿಧಗಳು ಅಂತಲೇ ಹೇಳ್ಬೋದು ನಾವು. ಆಗಮ ಸಂಧಿ. ಸೊ ಆಗಮ ಸಂಧಿ ಅಂದರೆ ಏನಪ್ಪ ಅಂತ ತಿಳ್ಕೊಳ್ಳೋಣ ಬನ್ನಿ. ಮನೆ ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದರೆ ಮನನ್ನು ಆಗುವುದು. ಗುರು ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದರೆ ಗುರನ್ನು. ಕರೆಕ್ಟಾ, ಮನನ್ನು ಆ ತೆಗೆದುಬಿಟ್ರೆ ನಾವು ಲೋಪ ಮಾಡಿಬಿಟ್ರೆ ಬರೀ ಮನನ್ನು ಅಂತ ಆಗ್ಬಿಡುತ್ತೆ. ಗುರು ಪ್ಲಸ್ ಅನ್ನಲ್ಲಿ ಆ ತೆಗೆದ್ಬಿಟ್ರೆ ಗುರನ್ನು. ಈ ಥರ ಮಾಡೋದಕ್ಕಾಗಲ್ಲ. ಕರೆಕ್ಟಾ, ಹಾಗಾದರೆ ಮನೆ ಪ್ಲಸ್ ಅನ್ನು, ಗುರು ಪ್ಲಸ್ ಅನ್ನು ಇವು ಕೂಡುವಾಗ ಪದದ ಮಧ್ಯದಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ. ಆದ್ದರಿಂದ ಅವನ್ನು ಬಿಡಿಸಿ ಅನ್ನಲು ಕೂಡ ಯೋಗ್ಯವಾಗುವುದಿಲ್ಲ. ಕರೆಕ್ಟು. ಆಗ ಆ 2 ಸ್ವರಗಳ ಮಧ್ಯದಲ್ಲಿ ಕೂಡಿಸಿ ಹೇಳಲು ಅನುಕೂಲವಾಗುವಂತಹ ಯಕಾರಾಗವ ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿದಾಗ ಉಚ್ಚಾರ ಮಾಡಲು ಅನುಕೂಲವಾಗುತ್ತದೆ. ಸೊ ಆಗಮ ಸಂಧಿ ಅಂತ ಬಂದರೆ ಸ್ವರದ ಮುಂದೆ ಸ್ವರ ಬಂದು ಅದರ ಮಧ್ಯದಲ್ಲಿ ಯಕಾರಾಗಮ ಅಥವಾ ವಕಾರಾಗಮ ಅಂತ ಆಗಮ ಸಂಧಿಯ ವಿಧಗಳು ಬರ್ತವೆ. ಯಕಾರಾಗಮ ಅಥವಾ ವಕಾರಾಗಮ ಅಂತ. ಸೊ ಸ್ವರ ಪ್ಲಸ್ ಸ್ವರ ಅದರ ಮಧ್ಯದಲ್ಲಿ ಯಕಾರಾಗಮ ಅಥವಾ ವಕಾರಾಗಮ ಬಂದರೆ ಅದನ್ನು ಆಗಮ ಸಂಧಿ ಅಂತ ಕರೀತಾರೆ. ಇಷ್ಟೇ ಫ್ರೆಂಡ್ಸ್, ವೆರಿ ಯೂಸ್. ಯಕಾರಾಗಮ ಬರೋದಕ್ಕೆ ಯಾವುದಾದ್ರು ಎಕ್ಸಾಂಪಲ್ ಸ್ವರ ಪ್ಲಸ್ ಸ್ವರ ಪ್ಲಸ್ ಯಕಾರಾಗಮ. ಇಲ್ಲಿ ನಾವು ತಿಳ್ಕೊಳ್ಳೋಣ. ತೆನೆ ಪ್ಲಸ್ ಅನ್ನು, ತೆನೆ, ಯಾ ಬರ್ತಾ ಇದೆ ಅಲ್ಲಿ. ತೆನೆ ಪ್ಲಸ್ ಅನ್ನು, ತೆನೆಯನ್ನು. ತೆನೆ ಪ್ಲಸ್ ಅನು, ತೆನೆ, ಸೆಂಟ್ರಲ್ ಯಾ ಬಂತ, ಯಕಾರಾಗಮ. ತೆನೆಯನ್ನು ಯಕಾರಾಗಮ. ಸೊ ಅದೇ ಥರ ಕೈಯನ್ನು ನಾವು ಬರೆಯೋದಾಗೆ ಕೈಯನ್ನು ಅಂತ ನೀವು ಬರೆದಿದ್ರೆ ನೀವು ಅಲ್ಲೇ ತಿಳ್ಕೊಡ್ಬೇಕು. ಯಕಾರಾಗಮ ಬಂದಿದೆ, ಇದು ಬಿಡಿಸ್ಬಾರ್ದ್ರೆ ಯಕಾರಾಗಮ ಆಗುತ್ತೆ. ಸೊ ಇದು ಆಗಮ ಸಂಧಿ. ಆಗಮ ಸಂಧಿಯಲ್ಲಿ ಯಕಾರಾಗಮ ತಿಳ್ಕೊಂಡ್ರಾ. ಚಳಿ ಪ್ಲಸ್ ಅಲ್ಲಿ, ಚಳಿಯಲ್ಲಿ ಅಂತ ಬರಿತೀವಿ ನಾವು. ಕರೆಕ್ಟಾ. ಸೊ ಅದೇ ಥರ ಮಳೆಯಿಂದ ಈ ಯಕಾರಾಗಮದಲ್ಲಿ ಈ ಬಂದಿದೆ. ಸೊ ಅದೇ ಥರ ವಕಾರಾಗಮ ಬರುವುದಕ್ಕೆ ನಾವು ತಿಳ್ಕೊಳ್ಳೋದಾದರೆ ಗುರು ಪ್ಲಸ್ ಅನ್ನು, ಗುರುವನ್ನು ವಾ ಬಂದಿದೆ ನೋಡಿ.
ಸೊ ಅದೇ ರೀತಿ ಪಿತ್ರ ಪ್ಲಸ್ ಅನ್ನು, ಪಿತ್ರವನ್ನು. ಆ ಪ್ಲಸ್ ಉಂಗುರ, ಆ ಉಂಗುರ ವಕಾರಾಗಮ ಬರ್ತಾ ಇದೆ ನೋಡಿ ಇಲ್ಲಿ. ಆ ಊರು, ಊರು, ಇಲ್ಲೂ ಕೂಡ ವಕಾರಾಗಮ ಬಂದಿದೆ. ಆ ಪ್ಲಸ್ ಊರು, ಸ್ವರ ಪ್ಲಸ್ ಸ್ವರ ಪ್ಲಸ್ ವಕಾರಾಗಮ. ಆ ಓಲೆ, ಆ ಪ್ಲಸ್ ಓಲೆ, ಅದ್ರ ಮುಂದೆ ನೆಕ್ಸ್ಟ್ ವಕಾರಾಗಮ, ಆ ಓಲೆ. ಸೊ ಈ ರೀತಿ ನಾವು ಆಗಮ ಸಂಧಿಯಲ್ಲಿ ಯಕಾರಾಗಮ ಪ್ಲಸ್ ವಕಾರಾಗಮ ಸಂಧಿಗಳನ್ನ ನಾವು ನೋಡ್ಬೋದು. ಆಗಮ ಸಂಧಿ ಅಂದರೆ ಏನಂತ ನಿಮ್ಗೆ ಕಂಪ್ಲೀಟಾಗಿ ಈಗ ಅರ್ಥ ಆಗಿರುತ್ತೆ. ಸ್ವರ ಪ್ಲಸ್ ಸ್ವರ, ಅದರ ಮಧ್ಯದಲ್ಲಿ ಯಕಾರಾಗಮ ಅಥವಾ ಅಕಾರಾಗಮ ಕೂಡಿ ಬರುವ ಶಬ್ದಗಳಿಗೆ ನಾವು ಆಗಮ ಸಂಧಿ ಅಂತ ಕರಿತೀವಿ. ಸೊ ಇದಾದಮೇಲೆ ಫ್ರೆಂಡ್ಸ್, ಈ ಒಂದು ನೋಟ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಕಂಪ್ಲೀಟಾಗಿ ನೀವು ಡೀಟೇಲಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಸೊ ಇಲ್ಲಿ ಆಗಮ ಸಂಧಿ ಬಗ್ಗೆ ನಾವು ಒಂದು ಮೀನಿಂಗ್ ನೋಡೋಣ. ಸ್ವರದ ಮುಂದೆ ಸ್ವರ ಬಂದಾಗ ಲೋಪ ಸಂಧಿ ಮಾಡಿದರೆ ಅರ್ಥವು ಕೆಡುವಂಥದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯೆ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ. ಇದಕ್ಕೆ ಆಗಮ ಸಂಧಿ ಅಂತ ಕರೀತಾರೆ, ಕರೆಕ್ಟಾ. ಸೊ ಈಗ ಯಕಾರಾಗಮ ಸಂಧಿಯಲ್ಲಿ ಯಾವ್ದ್ಯಾವ್ದು ಬರ್ತದೆ, ಯಾವ್ದ್ಯಾವ್ದು ಸ್ವರಗಳ ಮುಂದೆ ಯಕಾರಾಗಮ ಸಂಧಿ ಬರುತ್ತೆ ಅಂತ ಒಂದು ಇಂಪಾರ್ಟೆಂಟ್ ಇದೆರಡು ಪಾಯಿಂಟ್ ನಾವು ತಿಳ್ಕೊಂಡ್ರೆ ಸೊ ಆಗಮ ಸಂಧಿ ಮುಗೀತು. ಸೊ ಯಕಾರಾಗಮ ಸಂಧಿಯಲ್ಲಿ ಯಾವ್ಯಾವ ಸ್ವರಗಳನ್ನ ಯಕಾರಾಗಮ ಸಂಧಿ ಬರಬೇಕಾದ್ರೆ ನಾವು ಯೂಸ್ ಮಾಡಬೇಕು. ಆ, ಈ, ಎ, ಐಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರಾಗಮ ಬರುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್, ಯಕಾರಾಗಮ ಅಂತ ತಿಳ್ಕೊಂಡ್ರೆ ಈ ಒಂದು ಸ್ವರಗಳನ್ನ ನಿಮ್ಮ ಮೈಂಡಲ್ಲಿ ತಿಳ್ಕೊಳ್ಳಿ ಅಷ್ಟೇ. ಈ ಯಕಾರಾಗಮ ಬರ್ತಾ ಇದೆ ಅಂದರೆ ಈ ಒಂದು ಸ್ವರಗಳು ಪಕ್ಕ ಇರ್ತವೆ ಅಂತ, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ನೋಡೋಣ. ಈ ಒಂದು ತುಂಬಾ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಈ ಒಂದು ನೋಟ್ಸ್ನ ನೀವು PDF ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ನಿಮ್ಗೆ ಯೂಸ್ ಆಗುತ್ತೆ. ಸೊ ವಕಾರಾಗಮ ಸಂಧಿಲಿ ನೀವು ಯಾವ್ಯಾವ ಸ್ವರಗಳು ಬರ್ತವೆ, ಯಾವ್ಯಾವ ಸ್ವರಗಳ ಮುಂದೆ ವಕಾರಾಗಮ ಬರುತ್ತೆ, ಇದಿಷ್ಟು ತಿಳ್ಕೊಂಡ್ರೆ ಇದು ಕೂಡ ಇಂಪಾರ್ಟೆಂಟ್. ಸೊ ನಾನು ಈಗಾಗಲೇ ಎಕ್ಸಾಂಪಲ್ ವಿತ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಉ, ರು, ಓ, ಇವಿಷ್ಟಷ್ಟೇ ವಕಾರಾಗಮ. ಸೊ ನೀವು ನೋಡ್ಬೋದು, ಮಡು ಪ್ಲಸ್ ಅನ್ನು, ಮಡು, ವಾ ಪ್ಲಸ್ ಅನ್ನು, ಮಡುವನ್ನು. ಪೂ ಪ್ಲಸ್ ಇಂದ, ಫೂ, ವ, ಇಂದ, ಪೂವಿಂದ ವಕಾರಾಗಮ ಆಗಿದೆ. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಇದಾದಮೇಲೆ ನಾವು ಈಗ ನೋಡೋದಲ್ಲ ಆಗಮ ಸಂಧಿ. ಸೊ ಇದಾದಮೇಲೆ ನಾವು ಇಲ್ಲಿ ಪ್ರತಿಯೊಂದು ಎಕ್ಸಾಂಪಲ್ ಸಮೇತ ನಿಮಗೆ ಕೊಟ್ಟಿದ್ದಾರೆ. ಆ ಇಂದ ಯಾವ ರೀತಿ ಬರುತ್ತೆ, ಈ ಇಂದ ಯಾವ ರೀತಿ ಬರುತ್ತೆ, ಓ ಇಂದ ಯಾವ ರೀತಿ ಬರುತ್ತೆ, ಅದು ತುಂಬಾ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಸೊ ನಾವೀಗ ಸಮಯದ ಅಭಾವ ಇರೋದ್ರಿಂದ ನಾನು ನಿಮಗೆ ಮೇನ್ ಪಾಯಿಂಟ್ ಏನು, ಇಂಪಾರ್ಟೆಂಟ್ ಪಾಯಿಂಟ್ ಏನು ಓದ್ಕೋಬೇಕು ಅಂತ ನಾನು ಓದಿರೋದನ್ನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಯೂಸ್ಫುಲ್ ಆಗ್ತಾಯಿದೆ ಅಂತಂದರೆ ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ನೆಕ್ಸ್ಟ್ ಬಂದು ಕನ್ನಡ ಸಂಧಿಗಳಲ್ಲಿ ಮೂರನೇ ವಿಧ ಬಂದು, ಒಂದು ಸೆಕೆಂಡ್ ಫ್ರೆಂಡ್ಸ್, ಮೂರನೇ ವಿಧ ಬಂದು ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಏನಪ್ಪ? ಸೊ ಈಗ ನಾವು ಇಲ್ಲಿ ತಿಳ್ಕೊಳ್ಳೋಣ. ಫಸ್ಟು ಇಲ್ಲೊಂದು ಯಾವುದೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಸಮೇತ ಆಮೇಲೆ ನಾವು ಮಳೆಕಾಲ ಅಂತ ನಾವು ಓದಲ್ಲ, ಕರೆಕ್ಟಾಗಿ ಮಳೆಕಾಲ ಅಂತಾರ, ಮಳೆಗಾಲ ಅಂತೀವಿ ತಾನೆ. ಮಳೆ ಪ್ಲಸ್ ಆಲ, ಚಳಿಗಾಲ ಅಂತ ಓದಲ್ಲ, ಚಳಿಗಾಲ. ಚಳಿ ಪ್ಲಸ್ ಆಲ. ಬೆಟ್ಟದಾವರೆನ ಬೆಟ್ಟದ ತಾವರೆ, ಬೆಟ್ಟ ಪ್ಲಸ್ ತಾವರೆ ಅಂತ ಕರಿತೀವಿ, ಕರೆಕ್ಟಾ. ಬೆಟ್ಟದ ಅವರೆ. ಕಂಗೆಟ್ಟುನ ಕಣ್ ಪ್ಲಸ್ ಕೆಟ್ಟು. ಕಂಬನಿನ ಕಣ್ ಪ್ಲಸ್ ಪನಿ, ಕಂ ಪ್ಲಸ್ ಬ ಅನಿ. ಸೊ ಇದಿಷ್ಟು ನೋಡಿದ್ರಲ್ಲ ನೀವು, ಎಕ್ಸಾಂಪಲ್ಸ್ ತಿಳ್ಕೊಂಡ್ರಲ್ಲ. ಈ ಒಂದು ಎಕ್ಸಾಂಪಲ್ಸ್ನ ನಾವು ಮೀನಿಂಗ್ ಓದ್ಬಿಟ್ಟು ಬಂದರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗ್ಬಿಡುತ್ತೆ. ಬನ್ನಿ ನಾವು ಮೀನಿಂಗ್ ಓದ್ಕೊಂಡು ಬರೋಣ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಎನ್ನಿಸುವುದು. ಒಂದು ಸೆಕೆಂಡ್ ಫ್ರೆಂಡ್ಸ್, ನಿಮಗೆ ಕಂಪ್ಲೀಟಾಗಿ ಅರ್ಥ ಮಾಡಿಸ್ತೀನಿ. ಸಂಧಿಯಾಗುವಾಗ ಒಂದು ಪದದ ಮುಂದೆ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ಆಗುವುದು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ, ಮೇಲಿನ ಉದಾಹರಣೆಗಳಲ್ಲಿರುವ ಮಳೆಕಾಲ ಎಂಬೆರಡು ಶಬ್ದಗಳು ಎರಡನೇ ಪದ ಉತ್ತರ ಪದ, ಮೊದಲನೆಯ ಕಾಕಾರಕ್ಕೆ ಗಾಕಾರ ಬಂದಿದೆ. ಚಳಿಗಾಲದಲ್ಲಿ ಎಂಬುದು ಇದಕ್ಕೆ ಕಾಕಾರಕ್ಕೆ ಗಾಕಾರ ಬಂದಿದೆ. ಕರೆಕ್ಟು, ನೀವೀಗಾಗಲೇ ತಿಳ್ಕೊಂಡಿದ್ದೀರ. ಬೆಟ್ಟದಾವರೆ ಎಂಬೆರಡ ಎರಡನೇ ಪದವು ತಾಕಾರಕ್ಕೆ ದಾಕಾರ ಬಂದಿದೆ. ನಾವು ನೋಡ್ತಾ ಇದ್ದೀವಿ ಬೆಟ್ಟದಾವರೆ, ಕರೆಕ್ಟು.
ಸೊ ಅದಾದಮೇಲೆ ಕಂಗೆಟ್ಟು ಕಣ್ಪನಿಲಿ ಪಾಕಾರಕ್ಕೆ ಬಾಕಾರ ಬಂದಿದೆ. ಈಗ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಳದಲ್ಲಿ ಬೇರೊಂದು ಅಕ್ಷರ ಸ್ಥಳ ಬರುವುದೇ ಆದೇಶ. ಆದೇಶ ಅಂದರೆ ಬೇರೊಂದು ಅಕ್ಷರ ಬಂದು ಸೇರ್ಕೊಳ್ಳೋದು. ಗಾ ಬದಲಿಗೆ ಕಾ ಬದಲಿಗೆ ಗಾ ಬಂದಿದೆ, ತಾ ಬದಲಿಗೆ ದಾ ಬಂದಿದೆ, ಪಾ ಬದಲಿಗೆ ಬಾಕಾರವಾಗಿದೆ. ಸೊ ಈ ಒಂದನ್ನ ಆದೇಶ ಸಂಧಿ ಅಂತ ಕರೀತಾರೆ. ಸ್ವರ ಪ್ಲಸ್ ವ್ಯಂಜನ, ವ್ಯಂಜನ ಪ್ಲಸ್ ವ್ಯಂಜನ ಎರಡೂ ಕೂಡ ಆಗಿರ್ಬೋದು. ಇಲ್ಲಿ ಈ ಒಂದು ಅಕ್ಷರದಲ್ಲಿ ಸ್ವರ ಪ್ಲಸ್ ವ್ಯಂಜನ, ವ್ಯಂಜನ ಪ್ಲಸ್ ವ್ಯಂಜನ ಎರಡೂ ಕೂಡ ಆದೇಶ ಸಂಧಿಯಲ್ಲಿ ಬರುತ್ತವೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಸಮಾಸದಲ್ಲಿ ಉತ್ತರ ಪದದ ಅಡಿಯಲ್ಲಿರುವ ಕಾ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಸೊ ನಾವೀಗ ಆವಾಗಲೇ ಓದಿದ್ವಲ್ಲ, ಮೂರು ಕೂಡ ಕಾ ತ ಪ ಮೂರು ಕೂಡ ನಾವು ಓದಿದ್ದೀವಿ. ಮಳೆಗಾಲ, ಬೆಟ್ಟದಾವರೆ, ಕಂಪನಿ. ಕಂಪನಿಗೆ ಪ್ರತಿಯೊಂದು ಬಂದಿದೆ. ಕಂಬನಿ, ಬೆಟ್ಟದಾವರೆ, ಮಳೆಗಾಲ ಬಂದಿದೆ. ಸೊ ಇದಿಷ್ಟು ಈ ಒಂದು ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿರೋ ನೀವು ಎಕ್ಸಾಂಪಲ್ ನೀವು ನೋಡಿಕೊಂಡ್ರೆ, ನಾನಿಲ್ಲಿ ಶೋ ಮಾಡ್ತಾ ಇದ್ದೀನಲ್ಲ, ಈ ಒಂದು ಪಿಕ್ಚರಲ್ಲಿ ಇರುವಂಥ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟು ಸಮಾಸದಲ್ಲಿ ಇವಾಗ ನಾವು ಇಷ್ಟೊತ್ತು ನಾವು ಏನು ನೋಡ್ದು, ಉತ್ತರ ಪದದ ಅದಿಯಲ್ಲಿರುವ ಪ ಬ ಮ ವ್ಯಂಜನಗಳಿಗೆ ವಾಕಾರವು ಆದೇಶವಾಗಿ ಬರುತ್ತದೆ. ನೀರ್ ಪೊನಲ್, ನೀರ್ ಪ್ಲಸ್ ವಾ ವನಲ್, ನೀರ್ವನಲ್. ಪಾಕಾರಕ್ಕೆ ವಕಾರಾದೇಶ ಕರೆಕ್ಟು. ನೀರ್ ಒನಲ್. ಎಳಪೆರೆ, ಎಳವರೆಗೆ ವಕಾರಾದೇಶವಾಗಿದೆ. ಸೊ ಆದೇಶ ಸಂಧಿಯಲ್ಲೂ ಕೂಡ ವಕಾರಾಗಮ ಬರಲೇಬೇಕು. ವಕಾರಾಗಮ ಅಂದರೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ, ಸ್ವರ ಪ್ಲಸ್ ಸ್ವರ, ಅದರ ಮಧ್ಯದಲ್ಲಿ ಆಗಮ ಸಂಧಿ ಆಗುವುದೇ ವಕಾರಾಗಮ. ಓಕೆನಾ? ಸೊ ಇವೆಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್. ಯಾಕಂದರೆ ಹಳೆಗನ್ನಡದ ಎಕ್ಸಾಂಪಲ್ಗಳು ಕೇಳ್ಬಿಟ್ಟು ಜಾಸ್ತಿ ಅಂದರೆ ಟ್ವಿಸ್ಟ್ ಮಾಡೋದು, ಸೈಕಾಗಿ ಕೇಳೋದು ಹಳೆಗನ್ನಡ ಪದಗಳನ್ನೇ. ಇಲ್ಲಿ ತುಂಬಾ ಹಳೆಗನ್ನಡ ಪದಗಳು ಎಕ್ಸಾಂಪಲ್ಸ್ ಇದ್ದಾವೆ. ಪ್ರತಿಯೊಂದು ಕೂಡ ನೀವು ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಶಾರ್ಟ್ ನೋಟ್ ಮಾಡಿಕೊಂಡು ಅದನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್. ಸೊ ಇದಾದಮೇಲೆ ಇಲ್ಲೊಂದು ಪ್ರಕೃತಿ ಭಾವ ಅಂತ ಇದೆ. ಪ್ರಕೃತಿ ಭಾವದಲ್ಲಿ ಕ್ವಶನ್ಸ್ ಕೇಳಿರೋದು ನಾನು ತುಂಬ ಎಕ್ಸಾಂಪಲ್ಸ್ ಏನು ನೋಡಿಲ್ಲ ಎಕ್ಸಾಮಲ್ಲಿ. ಸೊ ಎಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ನಾವು ಇದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ಒಂದು ಸ್ವರದ ಮುಂದೆ ಸ್ವರ ಬಂದಾಗ ಆಹಾ ಎಷ್ಟು ಚೆನ್ನಾಗಿದೆ, ಅಯ್ಯೋ ಇದೇನು, ಓಹೋ ಇದೇನು, ಓಹೋ ಅವನು ಬಂದನೇ, ಅಕ್ಕ ಇತ್ತ ಬಾ. ಇವೆಲ್ಲ ನೀವು ಇಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಂಡ್ರಾ? ಸೊ ಪ್ರಕೃತಿ ಭಾವ ಅಂದರೆ ಏನು? ಸ್ವರದ ಮುಂದೆ ಸ್ವರ ಬಂದರೂ ಕೆಲವು ಕಡೆಗಳಲ್ಲೂ ಲೋಪ, ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೆ ಇದ್ದ ಹಾಗೆಯೇ ಇರುವುದಕ್ಕೆ ಪ್ರಕೃತಿ ಭಾವ ಎನ್ನುವರು. ಕರೆಕ್ಟ್. ಅಣ್ಣ ಇತ್ತ ಬಾ, ದೇವರೇ ಇನ್ನೇನು ಗತಿ, ಅಮ್ಮ ಅದು ಬೇಕು. ಕರೆಕ್ಟು. ಇಲ್ಲೆಲ್ಲ ಸ್ವರದ ಮುಂದೆ ಸ್ವರ ಬರ್ತಾ ಇದೆ, ಬಟ್ ಎಲ್ಲ ಒಂದು ಕಡೆ ಲೋಪ ಮಿಸ್ ಆಗ್ತಾ ಇದೆ. ಹೌದಲ್ವಾ? ಇದೆಲ್ಲ ಪ್ರಕೃತಿ ಅಂದರೆ ನ್ಯಾಚುರಲ್ ವರ್ಡ್ಸ್, ಪ್ರಕೃತಿ ಭಾವ. ಇವುಗಳನ್ನ ನಾವು ಯಾಕಂದರೆ ಈ ಒಂದು ಸಂಧಿಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಎಲ್ಲ ಪದವನ್ನು ನಾವು ಸಂಧಿ ಬರುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು ಅಂತ ಇದನ್ನು ಪ್ರಕೃತಿ ಭಾವನೂ ಇದೇ ಚಾಪ್ಟ್ರಲ್ಲಿ ಅಳವಡಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್? ಸೊ ನಾನು ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿತ್ತು ಅಂತ ಅಂದ್ಕೊತೀನಿ. ಅರ್ಥ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಈ ಒಂದು PDF ನಿಮಗೆ ಕಂಪ್ಲೀಟ್ PDO ಬಗ್ಗೆ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ನೋಟ್ಸ್ಗೆ ಮತ್ತು ಎಲ್ಲ ರೀತಿ PDFನ ನಾನು ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ಲಿಂಕ್ ಕೊಟ್ಟಿರ್ತೇನೆ, ಅದ್ರ ಮೂಲಕ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು PDF ತೊಗೊಳ್ಳಿ ಅಂತ ಹೇಳ್ತೀನಿ. ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲೊಂದು ಶಾರ್ಟ್ಸ್ ನೋಟ್ಸ್ ಇದೆ ಸಾರಾಂಶದಲ್ಲಿ, ನೋಡಿ ತಿಳ್ಕೊಳ್ಳಿ ಫ್ರೆಂಡ್ಸ್.